ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್, ಜೈ ಶ್ರೀರಾಮ್. ಇವರುಗಳ ಆಶೀರ್ವಾದ ತಗೊಂಡು ಹಾಗೆ ಭೂತಾಯಿಗೆ ನಮಸ್ಕಾರಗಳನ್ನ ಮಾಡಿ ಭೂತಾಯಿ ಪರ್ಮಿಷನ್ ಕೂಡ ತಗೊಂಡು ನಾವು ಈ ಯೋಗವನ್ನ ಶುರು ಮಾಡೋಣ. ಫಸ್ಟ್ ಎತ್ಕೊಂತಾನೆ ಕೈಗಳಲ್ಲಿ ಮಾಡೋಣ ಸರ್. Breathing, breath out. Breathing, breath out. Breathing, breath out. ಈಗ 45 days. Breathing, breath out. Breathing, breath out. Breathing, breath out. 90 days. Breathing, breath out. 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 ಓಕೆ ಸರ್. ಈಗ ಇದರಲ್ಲಿ ಸ್ವಲ್ಪ ಹಾಗೆ ಕ್ರಿಯೆ ಮಾಡು. ಇದು ವಾರ್ಮಪ್ ತರನೂ ಆಗುತ್ತೆ. ಓಕೆ ಸರ್. ತಲೆ ಇನ್ ಸ್ವಲ್ಪ ಇಲ್ಲಿ ಒಳಕ್ಕೆ ಮೇಲಕ್ಕೆ ಹೋಗ್ಬೇಕು ಸರ್. ಬಾಡಿ ಮೂವ್ಮೆಂಟ್ ಸರಿಯಾಗಿದೆ, ತಲೆ ಆದಷ್ಟು ಒಳಕ್ಕೆ ಆದಷ್ಟು ಮೇಲಕ್ಕೆ ಇಲ್ಲಿ ಬರ್ಬೇಕು ಸರ್. ಹೀಗೆ ಓಕೆ ಓಕೆ ಹೀಗೆ ಸೊ ಓಕೆ ಮಾಡಿ ಸರ್. ಎಸ್ ಎಸ್ Yeah. Sucks. Yeah. ಸರ್, ನಮ್ಮ ಯೋಗದಲ್ಲಿ ಯಾವ ಇನ್ಸ್ಟ್ರೂಮೆಂಟು ಬೇಕಾಗಲ್ಲ. ಜಸ್ಟ್ ಒಂದು ಮ್ಯಾಟ್ ಅಥವಾ ಒಂದು ಚಾಪೆ ಅಥವಾ ಒಂದು ಜಮಖಾನ
ಇಲ್ಲಿವರೆಗೂ ನಾನು ಯಾವತ್ತೂ ಮ್ಯಾಟೇ ಇಟ್ಕೊಂಡಿಲ್ಲ, ಬರೀ ಜಮಖಾನ. Okay. ಅದು ಒಂದು 40 ವರ್ಷದಿಂದ ಒಂದು ಜಮಖಾನಾಗಿ ಇನ್ನೊಂದು ಜಮಖಾನ ತಗೊಂಡಿದ್ದೀನಿ ಅಷ್ಟೇ. ಎರಡೂ ಇದೆ, ಹಳೇದು ಉಪಯೋಗಿಸ್ತೀನಿ, ವಸ್ತು ಉಪಯೋಗಿಸ್ತೀನಿ. ಎಷ್ಟು ಸಿಂಪಲ್ ಸರ್. ಹೌದು. ಈಗ ಜಿಮ್ಗೆ ಹೋದ್ರೆ ಅದು ಬೇಕು ಇದು ಬೇಕು ಏನೂ ಬೇಕಾಗಿಲ್ಲ. ನಮ್ಮ ಋಷಿ ಮುನಿಗಳು ಎಷ್ಟು ಸಿಂಪಲ್ ಅಂಡ್ ದಿ ಬೆಸ್ಟ್ ಹೌದು. ಹಾಗೆ ತೋರಿಸ್ತಾ ಇದ್ದಾರೆ. ಹೌದು. ಹೌದು. ನಮ್ಮ ದೇಹದ ಭಾರನೇ ಕೈಗಳಿಗೆ ಎಲ್ಲ ಆಗೋಗೆ ತೋರಿಸ್ತಾ ಇದ್ದಾರೆ. ಸೊ ಈಗ ನೆಕ್ಸ್ಟ್, ಸೊ ನಮ್ಮ ಶ್ವಾಸಕೋಶಗಳಿಗೆ ಲೋಯರ್, ಮಿಡಲ್, ಅಪ್ಪರ್. Rabbit breathing. Okay. Vajrasana. Then keep your elbows to the knees. Then lift your head completely right up. Okay. So come to the resting posture, sir. Okay. Once. Okay, sir. Fine. ಮತ್ತು ಒಂದ್ಸಲ ತಲೆ ಆದಷ್ಟು ಮೇಲೆ ಕಿತ್ತಿರ್ಬೇಕು. ಮಾಮೂಲಿ ಉಸಿರು. ಡೀಪ್ ಬ್ರೀತ್. Okay. Close the eyes. Internal awareness. Now, fish posture. Normal breathing. Relax. Relax your head. Close your eyes. Internal awareness. Again.
Normal breathing. Okay, relax. Close your eyes. Let our breath come to the normal. Once again. Okay, relax. Okay. ಈಗ ಬೇಬಿ ಪೋಸ್ಟ್ ನಿಕುಂಜಾಸ್. Change the position of the head. Now relaxation, sir. This one. This is ಹಾಗೆ ಹಿಂಗೆ ರಿಲ್ಯಾಕ್ಸ್. ಇಲ್ಲ ಸರ್, ಪೂರ್ತಿ 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 ಅಲ್ಲ, ಕಂಪ್ಲೀಟ್ ಇಲ್ಲ ಸರ್. ನೋಡಿ, ಪೂರ್ತಿ. ಮಲ್ಕೊಳ್ಳೋದು. ಎಸ್, ಇದು ಕಂಪ್ಲೀಟ್ ರಿಲ್ಯಾಕ್ಸೇಷನ್. ಎಸ್, ಕಾಲುಗಳು ದೂರ ಇಟ್ಕೋಬೇಕು. ಸೊ ಕರೆಕ್ಟ್, ದಟ್ ಈಸ್ ಪಾದ ಪೂರ್ತಿ ನೆಲಕ್ಕೆ ತಾಕಿರ್ಬೇಕು. ಒನ್ ಸೈಡ್ ನಾರ್ಮಲ್ ಬ್ರೀತಿಂಗ್ ಇಶ್ಯೂ. Once again, baby posture. ಇಲ್ಲಿ ಎಷ್ಟು ನಾವು ಉಬ್ಬಿಸ್ಬೇಕು ಅನ್ನೋದು ನಮ್ಮ ಪ್ರಾಕ್ಟೀಸ್ ಮೇಲೆ ಹೋಗುತ್ತೆ ಸರ್. Okay. ನಮ್ಗೆ ಅಭ್ಯಾಸ ಆಗ್ತಾ 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 ಈಸಿ ಆಗುತ್ತೆ. ದಟ್ ಟೈಮ್ ವಿ ಕ್ಯಾನ್ ಎಷ್ಟು ಮ್ಯಾಕ್ಸಿಮಮ್ ಇದಾಗ್ಬೋದು. ಅದಕ್ಕೆ ಮೊದಲು ನಮ್ಮ ಕೈನಲ್ಲಿ ಎಷ್ಟಾದ್ರೆ ಅಷ್ಟು ಹೀಗೆ. Normal breathing. Change your head, sir.
ಓಕೆ ರಿಲ್ಯಾಕ್ಸ್. ಹಾಗೆ ಸರ್ ಹೀಗೆ ದಿಸ್ ಇಸ್ once again baby posture. Nikunjasan. Check the position of the head. Okay. Relax now. Relaxation. Makarasana. Okay. Now, dog breathing. Sit in Vajrasana. Correct. Prana pranayama. Relax. Relax, sir. Around two points. Final jolt ಕರ್ಸ್ಕೊಳ್ಳಿ. Correct. The saliva and swallow. Yeah. Once again. ಸರ್ ಇಲ್ಲಿ ತಲೆ ಮೇಲ್ಕೆ ಎತ್ತಬೇಕಾಗಿಲ್ಲ. ಬೇಕಾಗಿಲ್ಲ ಸರ್. ನಾಟ್ ಸರ್. ತಲೆ ಹೀಗೆ ಇರ್ಲಿ, ಕೆಳಗಡೆಗೆ ಇರ್ಲಿ. ತಲೆ ಅಷ್ಟೇ ಎದುರುಗಡೆ ಇದ್ರೆ ಸಾಕು. ಓಕೆ ಸರ್. ತುಂಬಾ ಮಾಡಿದ್ರೆ ಗಿಡಿನೆಸ್ ಬಂದಂಗೆ ಆಗುತ್ತೆ ಸರ್. ತುಂಬಾ ಮಾಡಿದ್ರೆ, ತುಂಬಾ ಜಾಸ್ತಿ ಮಾಡಿದ್ರೆ, ಫಾಸ್ಟ್ ಆಗಿ ತುಂಬಾ ಜೋರಾಗಿ ಮಾಡಿದ್ರೆ ವಿ ಮೇ ಗೆಟ್ ಗಿಡಿನೆಸ್. ಅದಕ್ಕೆ ಮೊದಲೇ ಸ್ಟಾಪ್ ಮಾಡ್ಕೊಂಡು ದೆನ್ ಗೆಟ್ ದಿ ಸಲೈವಾ ಅಂಡ್ ಸ್ವಾಲೋ. once again.
Relax. Collect the saliva and swallow. ಸರ್ ಓಕೆ ಸರ್. ಈಗ ಕಾರ್ಡಿಯೋಪಲ್ಮನರಿ ಎಕ್ಸರ್ಸೈಸ್. ಪದ್ಮಾಸನ ಬೆಸ್ಟ್. ಪದ್ಮಾಸನದಲ್ಲಿ ಕೂತ್ಕೊಳ್ಳಿ ಸರ್. ಬೇಕಾದ್ರೆ ಡಿಫ್ರೆನ್ಸ್ ನೋಡಿ ಸರ್ ನೀವೇ. ಪದ್ಮಾಸನ ವಜ್ರಾಸನ ಯು ವಿಲ್ ಕಮ್ ಟು ನೋ. Sit erect. Okay, relax. Close your eyes. Heartbeats and lung beats are more. Lungs is breathing very fast. Heartbeats are very fast. Okay, sir. ಈಗ ಅಕಾರ, ಉಕಾರ, ಮಕಾರ, ಓಂಕಾರ ಇದನ್ನು. ಓಕೆ, ಮೂರು ಒಟ್ಟಿಗೆ ಮಾಡೋದು ಸೀಕ್ವೆನ್ಸ್. ಮೂರು ಮೊದಲು ಅಕಾರ, ಆಮೇಲೆ ಉಕಾರ, ಆಮೇಲೆ ಮಕಾರ. ನಾವ್ ಇದಕ್ಕೆ ಹೋಗಕ್ ಮೊದಲು ಫಸ್ಟ್ ನಾವ್ ಇದಕ್ಕೆ ಹೋಗ್ಬೇಡ. ಫಸ್ಟ್ ಎಕ್ಸರ್ಸೈಸ್, ಆಮೇಲೆ ಅದು ಸಟಲ್ ಎಕ್ಸರ್ಸೈಸ್ ಇಸ್ ಸಟಲ್. ಈ ಅಕಾರ, ಉಕಾರ, ಮಕಾರ ಇದು ಸೂಕ್ಷ್ಮ, ಅದಕ್ಕೋಸ್ಕರ ಆಮೇಲೆ ಮಾಡಿ. ಇದು ಎನಿಬಡಿ ಕ್ಯಾನ್ ಡು. ಫಸ್ಟ್ ಎತ್ಕೊಂತಾನೆ ನಾವು ಇದೇ ಮಾಡೋಣ. ಇದು ಮತ್ತೆ ಇದು ಮುಗಿಸ್ಕೊಂಬೇಡ. ಎಸ್, ಫಸ್ಟ್ ಎತ್ಕೊಂತಾನೆ ಅಕಾರ, ಚಿನ್ಮುದ್ರ. ಎಸ್, breath out.
Breath out. Breathe in. Breathe in. Breathe in. Breathing. ನಾವು ಉಕಾರ ಇಲ್ಲಿ ಕೈಗಳನ್ನ ಸುಮ್ಮನೆ ಪ್ರೆಸ್, ತುಂಬಾ ಈ ತರ ಪ್ರೆಸ್ ಮಾಡಬಾರ್ದು. ಜಸ್ಟ್ ಕೀಪ್ ಇಟ್ ಹಿಯರ್. ಬ್ರೆತ್ ಔಟ್. ಬ್ರೀತ್ ಇನ್. Breathe in. Yes. Breathe in. Yes, sir. Yes, sir. ಈಗ ಲೋಬಲ. Breathe in. Breathe in. Breathe in. ಎಸ್ ಸರ್. ಇದು ಗ್ರಾಸ್. ಇದು ಸ್ಟಾರ್ಟಿಂಗ್ ನಾನು ಮಾಡೋದಕ್ಕೆ ಗ್ರಾಸ್ ವಿತ್ ಆಸನ. ಈಗ ನಾವು ಮಾಡೋದು ಸಟಲ್. ಅದಕ್ಕೋಸ್ಕರ ಅದು ಸ್ವಲ್ಪ ಪ್ರಿಪೇರ್ ಆಗಿದ್ರೆ ಈಗೇನ್ ಚಿನ್ಮುದ್ರ. ಇಲ್ಲೂ ಅಷ್ಟೇ ಅಕಾರ ಉಕಾರ ಮಕಾರ. ಇಲ್ಲಿ ಬ್ರೆತ್ ಔಟ್. ಬ್ರೀತ್ ಇನ್. Breathe in. Breathe in. ಇಲ್ಲಿ ಆಯ್ತು. ಅಕಾರ ಆಯ್ತು. ಈಗ ಚಿನ್ಮುದ್ರ. ಇಲ್ಲಿ ಉಕಾರ. ಬ್ರೆತ್ ಔಟ್. ಬ್ರೀತ್ ಇನ್.
Breathe in. Breathe in. Yes. ಈಗ ಆದಿಮುದ್ರ. ಆದಿಮುದ್ರ. ಇಲ್ಲಿ ಮಕಾರ. Breathe in. Breathe in. Breathe in. Yes. ಈಗ ಬ್ರಹ್ಮಮುದ್ರ, ಆದಿಮುದ್ರನ ಎರಡು ಕಡೆ ಮಾಡಿ ಇಲ್ಲಿ ಒಂದೇ ಉಸಿರಿನಲ್ಲಿ ಆಕಾರ, ಉಕಾರ, ಮಕಾರ. ಬ್ರೆತ್ ಔಟ್. ಬ್ರೀತ್ ಇನ್. Breathe in. Breathe in. ಎಸ್. ಸೊ ಇದು ಮಾಡಿದ ತಕ್ಷಣ ನನಗೊಂದು ನೆನಪು ಬರ್ತಾ ಇದೆ ಸರ್, ಅದು ತೋರಿಸ್ತೀನಿ ನಿಮಗೆ. ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಜೀರ್ಣ ಆಗದೆ ಇರೋರಿಗೆ, ಮೋಷನ್ಸ್ಗೆ, ಪ್ರತಿಯೊಂದಕ್ಕೂ. ಇಲ್ಲಿ ಇದನ್ನ ಪದ್ಮಾಸನ ಹಾಕೋಬೇಕು. ಇದು ನೀವು ಪದ್ಮಾಸನನೇ ಹಾಕೊಂಡಿದ್ದೀರಾ. ಹಾಕೊಂಡು ಈಗ ಈ ಮುದ್ರೆ ಹಾಕೊಂಡು ಹೀಲ್ಸ್ಗೆ, ಇದು ಹೀಲ್ಸ್ ಟಚ್ ಆಗ್ಬೇಕು. ಎಸ್. ಈಗ ನಮ್ಮ ಹೊಟ್ಟೆಗೆ ಇದಕ್ಕೆ ಮಧ್ಯದಲ್ಲಿ ಈಗ ಏನ್ ಮಾಡ್ಬೇಕು, ಬ್ರೆತ್ ಔಟ್. ಕೆಳಗ್ ಬಗ್ಬೇಕು. ಬಗ್ಗಿದ್ದೆ ಮಸಾಜ್. ಉಸಿರು ಬಿಟ್ಟು ಬಿಟ್ಟು. ಎಸ್ ಸರ್. ಇಲ್ಲಿ ಉಸಿರು ನೋಡಿ, ಇಲ್ಲಿ ಉಸಿರು ಬೇಕಾದ್ ತಗೊಳ್ಳಿ. ಫಸ್ಟ್ ಎತ್ಕೊಂತಾನೆ. ಬ್ರೆತ್ ಔಟ್. ಈಗ ನಾವು ಬಗ್ಬೇಕು. ಬಗ್ಬಿಟ್ಟು ಸ್ಲೈಟ್ ಆಗಿ ಉಸಿರಾಡ್ತಾ ಇದ್ರು ಪರವಾಗಿ. ಇಲ್ಲಿ ಟ್ವಿಸ್ಟ್ ಮಾಡ್ಬೇಕಿದು ಅಬ್ಡಮೆನ್ ಚೆನ್ನಾಗಿ ಹಿಂಗೆ ಟ್ವಿಸ್ಟ್ ಮಾಡ್ಬೇಕು. ಅವಾಗ ಇದು ಒಳಕ್ ಹೋಗಿರುತ್ತೆ. ಇದು ಎಷ್ಟು ಚೆನ್ನಾಗಿರುತ್ತೆ, ಲಾಕ್ ಆಗ್ಬಿಟ್ಟಿರುತ್ತೆ. ಇಲ್ಲಿ ಟ್ವಿಸ್ಟ್. ಬೇಕಾದ್ರೆ ಮಧ್ಯದಲ್ಲಿ ಒಂದು ಉಸಿರು ತಗೊಂಡು ಮತ್ತೆ ಬಿಟ್ಟು ಮಾಡ್ಬೋದು. ಎಸ್. You get the stomach, ಇದು ಈ fist between the heel and the stomach ಅಲ್ವಾ? Between the heels and the stomach. ಹತ್ರ
ಎಸ್ ಸರ್. ಪದ್ಮಾಸನ ದಿ ಬೆಸ್ಟ್. ಕರೆಕ್ಟ್. ಹಾಕೊಂಡ್ರಿ, ಇಟ್ಕೊಳ್ಳಿ. ಲಾಕ್ ಆಗಿದೆ ಇವಾಗ. ಎಸ್ ಎಸ್ ಸರ್. ಈಗ ಉಸಿರು ಬಿಡ್ತಾ ಮುಂದಕ್ಕೆ ಬಗ್ಗಿ ಸರ್. ಎಷ್ಟಾದ್ರೆ ಅಷ್ಟು ಪೂರ್ತಿ ಬಗ್ಗಿ. ಈಗ ಇನ್ನೂ ಲಾಕ್ ಆಗುತ್ತೆ. ಈಗ ಚೆನ್ನಾಗಿ ಟ್ವಿಸ್ಟ್ ಮಾಡಿ ಸರ್ ಕೈಗಳನ್ನ. ವ್ರಿಸ್ಟ್ ಜಾಯಿಂಟ್ ರೊಟೇಷನ್. Oh, ಒಳಗಡೆ ಇಂಟರ್ನಲ್ ಆರ್ಗನ್ಸ್ ಮಸಾಜ್. ಸಾಕುಂದಾಗಿ ಎದ್ದು ಮತ್ತೆ ಉಸಿರು ತಗೊಂಡು ಟೇಕ್ ರೆಸ್ಟ್. ರೆಸ್ಟ್ ಅಂದ್ರೆ ಒಂದ್ಸರಿ 2 ಸಾರಿ ಉಸಿರಾಡಿ ಎಗೈನ್ ಯು ಗೋ ಬ್ಯಾಕ್ ಅಂಡ್ ಡು. okay. Idu, and the stomach should remain in contact with the idu wrist hig movement ಮಾಡೋದಲ್ಲ ಮಾಡಿದಾಗ. ಹೌದು, ಹೀಗೆ ಮಾಡಿದಾಗ ಈ ಎರಡಕ್ಕೆ ಸ್ಟಮಕ್ ಇರುತ್ತೆ. ಇಲ್ಲಿ ನಾವು ಚೆನ್ನಾಗಿ ಟ್ವಿಸ್ಟ್ ಮಾಡ್ತೀವಿ. ಒಳಗಡೆ ಆರ್ಗನ್ಸ್ಗೆಲ್ಲ ಮಸಾಜು, ಬ್ಲಡ್ ಸರ್ಕ್ಯುಲೇಷನ್, ಡೈಜೆಷನ್ ಆಗದೆ ಇರೋದೆಲ್ಲ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ. ಎಕ್ಸ್ಟೆನ್ಷನ್ ಹಾ, ಈ ಮೂಮೆಂಟ್ ಅಷ್ಟೇ ಸರ್. ಹೀಗೆ ಎಷ್ಟೆಷ್ಟಾದ್ರೆ ಅಷ್ಟೆಷ್ಟು ಹಿಂಗೆಲ್ಲ ಚೆನ್ನಾಗಿ ಮಾಡಿದ್ರೆ ಒಳಗಡೆ. ಎಸ್ ಸರ್. ಇದು ಎಷ್ಟು ಫಾರ್ವರ್ಡ್ ಆದ್ರೂ ಅಷ್ಟೇ ಒಳ್ಳೇದು. ಒಳ್ಳೇದು. ಕೆಳಕ್ಕೆ ಹೋದಷ್ಟು ತುಂಬಾ ಒಳ್ಳೆ. Okay. Is good. Yeah. Oh yeah, it gets support. Yes. Yeah. ಯಾರಿಗೆ ಇದು ಮಾಡಕ್ ಆಗೋದಿಲ್ವೋ, ಇದು ಉಡ್ಯಾನ ಬಂಧ. ಆ ಉಡ್ಯಾನ ಬಂಧದಲ್ಲೂ ಒಳಗೆ ಹೋಗಿದ ತಕ್ಷಣ ಅದಾಗುತ್ತೆ. ಬಟ್ ಅಲ್ಲಿ ಕ್ರಿಯೆ ಮಾಡ್ಬೇಕು, ಉಡ್ಯಾನ ಕ್ರಿಯೆ ಅಂತ. ಅದು ತುಂಬಾ ಕಷ್ಟ. Okay. ಇದು ಎನಿಬಡಿ ಕ್ಯಾನ್ ಡೂ ದಿಸ್ ಒನ್ ಮ್ಯಾನ್ಯುಯಲಿ. ಅಲ್ಲಿ ಒಳಗಡೆನೆ ಅದು ಮಾಡ್ಬೇಕಾಗುತ್ತೆ. ಅದು ಕಷ್ಟ ಅದು. ಸೊ ಇದು ಎನಿಬಡಿ ಕ್ಯಾನ್ ಡೂ. Simple. Yes. ನೆಕ್ಸ್ಟ್ ಇವಾಗ ಇವೆಲ್ಲ ಆಯ್ತು. ಸೊ ಈ ಸರ್ವೈಕಲ್ ಸ್ಪಾಂಡೈಲೋಸಿಸ್ಗೆ ಸ್ಟಾರ್ಟಿಂಗ್ ನಲ್ಲಿ ಮಾಡಲ್ಲ. ನಾವು ಮಾಡ್ತಾ ಇದ್ರೆ ಸರ್ವೈಕಲ್ ಸ್ಪಾಂಡೈಲೋಸಿಸ್ ಬರೋದೇ ಇಲ್ಲ ಸರ್. Okay. ಎಂಥ ಎಕ್ಸರ್ಸೈಸ್ ಸರ್ ಇದು. ನೀವು ಬೇಕಾದ್ರೆ ಅದನ್ನ ನೀವು, ಬಿಕಾಸ್ ಯು ಆರ್ ಡಾಕ್ಟರ್, ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಇದು ಬೇರೆಯವ್ರಿಗಿಂತ. ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ನಾವು ಮಾಡಿದ್ದೀವಿ ಸರ್ ಇದು. ಇಲ್ಲಿ ಎಷ್ಟು ಚೆನ್ನಾಗಿದೆ ಎಕ್ಸರ್ಸೈಸ್. ಇದನ್ನ ಫಸ್ಟ್ ಎತ್ಕೊಂತಾರೆ. ಒಂದು ಹೀಗೆ ಕಾಲು, ಇನ್ನೊಂದು ಕಾಲು ಹೀಗೆ ಹೀಗೆ ಮಾಡ್ಬೇಕು. ಇಲ್ಲೇ ಮಾಡ್ಬೇಕು, ಚೆನ್ನಾಗಿ ಕಾಣಬೇಕು. ಫಸ್ಟ್ ಎತ್ಕೊಂತ ನಾನು ಇಲ್ಲೇ ಮಾಡಿ ನೀವು ಮಾಡಿ, ನಾನು ನೋಡ್ತೀನಿ. ಸೊ ಫಸ್ಟ್ ಎತ್ಕೊಂತಾನೆ ಕಾಲು ಒಂದು ಹೀಗೆ, ಇನ್ನೊಂದು ಆದಷ್ಟು ಹೀಗೆ ಬಾಳುತ್ತೆ. ಅಂದ್ರೆ ನೇರವಾಗಿ ಕೂತ್ಕೊಂಡಿದ ತಕ್ಷಣ ದೆನ್ ವಾಟ್ ವಿ ಡು, ನೋಡ್ಕೊಳ್ಳಿ ಸರ್. ಹೀಗೆ ಕೈ ಹಿಂಗೆ ಇಟ್ಕೊಂಡು ಬ್ರೀತಿಂಗ್, ಉಸಿರು ಬಿಡ್ತಾ ಹೋಗ್ಬೇಕು. ಹೋಗಿದ ತಕ್ಷಣ ಅಗೇನ್ ಐ ವಿಲ್ ವಾಕ್. ಆದರೆ ಐ ಕ್ಯಾನ್ ವಾಕ್ ಆನ್ ಮೈ ಲೆಗ್ಸ್. ಒಂದು 5 ಕೌಂಟು 9 ಕೌಂಟ್ಸು ಇದ್ದು ಮತ್ತೆ ವಾಪಸ್ ಬರಬೇಕು. ಈಗ ಹೋಗಿರ್ತೀವಲ್ಲ, ವಾಪಸ್ ನೆಕ್ಸ್ಟ್ ಬಂದು ಸ್ಟ್ರೈಟ್ ಆದಾಗ ಎಲ್ಬೋಸ್. ಇನ್ನೊಂದ್ಸರಿ ನೋಡ್ಕೊಳ್ಳಿ ಸರ್. ಒಂದ್ಸರಿ ನೋಡ್ಕೊಳ್ಳಿ ಸರ್. ಇನ್ನೊಂದ್ಸರಿ ಇವಾಗ ನಾನು ಇಲ್ಲಿಂದ ಮಾಡ್ತೀನಿ. ಸೇಮ್ ಅದೇ ತರ ಇನ್ನೊಂದು ಕಾಲು
ಈ ಕಾಲ್ನ ಹೀಗ್ ಮಾಡಿರ್ತೀನಿ, ಹೀಗ್ ಕೂತಿರ್ತೀನಿ. ಈಗ ಇದು ಬಂದ್ಮೇಲೆ ಇನ್ನೂ ಉಸಿರು ಬಿಡುತ್ತಾ, ಆದ್ರೆ ಇಷ್ಟ ಮಾಡಿ. ಇನ್ನೂ ಆಗುತ್ತೆ ಅಂದ್ರೆ ಕಾಲ್ ಮೇಲ್ ತಗೋ. ಓಕೆ. ಎಸ್, ಇಲ್ಲಿ ಬಂದ ಮೇಲೆ ಉಸಿರಿಟ್ಕೊಂಡು ಬರ್ಬೇಕು. ಅಲ್ಲಿ ಬ್ರೆತ್ ಹೋಲ್ಡ್ ಇರುತ್ತೆ ಮಧ್ಯದಲ್ಲಿ. ಓಕೆ. ಎಸ್ ಮಾಡಿ ಸರ್. ಇದು ಸೊ ಬ್ರೀತ್ ಔಟ್ ಮಾಡ್ತಾ ಮುಂದ್ಗಡೆ ಬರೋದಲ್ಲ? ಕರೆಕ್ಟ್ ಕರೆಕ್ಟ್. ಇವಾಗ ಕಾಲ್ನ ಮೊದಲು ಇವಾಗ ಬ್ರೀತ್ ಇನ್, ತಲೆ ಮೇಲೆ ಕೆತ್ತಿ ಬ್ರೀತ್ ಇನ್ ಮಾಡಿ ಸರ್ ಪೂರ್ತಿ. ಗುಡ್. ಈಗ ಉಸಿರು ಬಿಡ್ತಾ ಹೋಗಿ ಸರ್ ಕೆಳಕ್ಕೆ. ಉಸಿರು ಬಿಡ್ತಾ ಹಂಗೇ ಕೆಳಕ್ಕೆ ಹೋಗಿ ಸರ್. ಎಲ್ಬೋಸು ನೆಲದ ಮೇಲೆ ಬರಬೇಕು, ಆದ್ರೆ ನಿಮ್ ತಲೆ ನೆಲಕ್ಕೆ ಮುಟ್ಸಕ್ ಪ್ರಯತ್ನ ಮಾಡಿ. ಆಗತ್ತಾ? ಓಕೆ. ಈಗ ಬ್ರೆತ್ ಹೋಲ್ಡ್ ಮಾಡ್ಬೇಕು ಸರ್. ಇಲ್ಲಿ ಬ್ರೆತ್ ಹೋಲ್ಡ್ 2 ಸೆಕೆಂಡ್ಸ್ 3, ಎಷ್ಟು 2 ಕೌಂಟು 3 ಕೌಂಟು 5 ಕೌಂಟು 10 ಕೌಂಟು. ಮತ್ತಿವಾಗ ಉಸಿರು ಎಳ್ಕೊಂತ ವಾಪಸ್ ಬರ್ಬೇಕು. ಅಲ್ಲಿ ಮೊದಲು ನಡ್ಕೊಂಡ್ ಬರ್ಬೇಕು. ನಿಮ್ ಎಲ್ಬೋಸು ಸ್ಟ್ರೈಟ್ ಆದ್ಮೇಲೆ ಉಸಿರು ಎಳ್ಕೊಂಡ್ ಮೇಲೆ ಬರ್ಬೇಕು. ಎಸ್, ಯಾ. ಇನ್ನೂ ಒಂದ್ಸಾರಿ ಮಾಡಿ ಸರ್. ಸ್ವಲ್ಪ ಮುಂದ್ಗಡೆ ಇರ್ಬೇಕಲ್ಲ? ಹಾ, ಇಲ್ಲಿ ಹೆಂಗಾದ್ರೂ ಇರಿ, ಪರವಾಗಿಲ್ಲ. ಇದು ನೀವು ಹೀಗೆ ಇಟ್ಕೊಂತೀರಾ, ಹೀಗ್ ಬಂದಾಗ ನೀವು ಹಿಂಗೆ ಆಗ್ಬೇಕು. ಇಲ್ಲಿ ಫಸ್ಟಿಂಗ್ ಬಂದು ಇಲ್ಲಿ ಬರೋವರೆಗೂ ಉಸಿರು ಇನ್ನೂ ಇರುತ್ತೆ, ಆದ್ರೆ ನಡ್ಕೊಂಡು ಹೋಗಿ ಕೊನೆಯಲ್ಲಿ ಎಷ್ಟಾದ್ರೆ ಅಷ್ಟು ಕೊನೆಗಾದ್ಮೇಲೆ ಬ್ರೆತ್ ಹೋಲ್ಡ್ ಮಾಡ್ಬೇಕು. ಇಲ್ಲಿ ಇಲ್ಲಿ ಬ್ರೆತ್ ಔಟ್, ಬ್ರೆತ್ ಹೋಲ್ಡ್. ನಮ್ ಕೈನಲ್ಲಿ ಎಷ್ಟೊತ್ತಾದ್ರೂ ಬ್ರೆತ್ ಹೋಲ್ಡ್ ಮಾಡಿ ಆಮೇಲೆ ನಾವು ಹೀಗಿರ್ತೀವಿ. ಇಲ್ಲಿ ನಡ್ಕೊಂಡ್ ಬಂದು ಎಲ್ಬೋಸ್ ಸ್ಟ್ರೈಟ್ ಆದ್ಮೇಲೆ ಇಲ್ಲಿಂದ ಬ್ರೀತ್ ಇನ್. ಇಷ್ಟು ಒಂದು ಸೈಕಲ್. ಎಲ್ಬೋಸ್ ಬಿಕಮ್ ಸ್ಟ್ರೈಟ್, ವಿ ಆರ್ ಹೋಲ್ಡಿಂಗ್ ದ ಬ್ರೆತ್. ಅಲ್ಲಿವರೆಗೂ ಬ್ರೆತ್ ಹೋಲ್ಡ್ ಮಾಡಬೇಕು. ಕರೆಕ್ಟ್. ಇನ್ನೊಂದ್ಸರಿ ಟ್ರೈ ಮಾಡಿ ಸರ್. ಬ್ರೀತ್ ಇನ್, ಇಲ್ಲಿ ತಲೆ ಮೇಲೆ ಕೆತ್ತಿ ಬ್ರೀತ್ ಇನ್ ಮಾಡಿ ಸರ್. ಎಸ್. ಈಗ ಬ್ರೆತ್ ಔಟ್ ಮಾಡ್ತಾ ಕೆಳಕ್ಕೆ ಹೋಗಿ. ಕರೆಕ್ಟ್. ಹೋಗಿ ಸರ್, ಎಷ್ಟಾದ್ರೆ ಅಷ್ಟು ನಿಮ್ಗೆ. ಓಕೆ. ಆದ್ರೆ ನಿಮ್ ತಲೆ ನೆಲಕ್ಕೆ ಮುಟ್ಸಿ ಈಗ ಬ್ರೆತ್ ಹೋಲ್ಡ್ ಮಾಡಿ ಎಷ್ಟಾದ್ರೆ ಅಷ್ಟು ನಿಮ್ ಕೈನಲ್ಲಿ. ಮತ್ತೆ ಬ್ರೆತ್ ಹೋಲ್ಡ್ ಇದ್ದಂಗೆ ಎಲ್ಬೋಸ್ ನಿಂದ ನಡ್ಕೊಂಡು ಬನ್ನಿ ಮುಂದಕ್ಕೆ. ಈಗ ಎಲ್ಬೋಸ್ ಸ್ಟ್ರೈಟ್ ಆದ್ಮೇಲೆ ಬ್ರೀತ್ ಇನ್ ಅಂಡ್ ಕಮ್ ಅಪ್. ಎಸ್ ಎಸ್. ಇದು ಒಂದು ಸೈಕಲ್. ಓಕೆ. ಇನ್ನೊಂದು ಮಾಡ್ಲಾ? ಮಾಡಿ ಸರ್, ಮಾಡಿ ಸರ್. ಸರ್, ಕಾಲ್ ಬದಲಾವಣೆ ಮಾಡಿ ಅಲ್ಲೊಂದು 2 ಸಾರಿ ಮಾಡಿ ಸರ್. Breathe in, breathe out and go down. Walk on your elbows to the inside. If you can, try to touch your head to the ground. Breath hold according to your capacity. Then with the breath hold, walk on your elbows. When it becomes straight, then breathe in and come up. Come back. Yes.
ಎಸ್. ಸ್ವಲ್ಪ ಇಲ್ಲಿ ನೋವು ಬರುತ್ತೆ. ಹಾ ಸರ್, ನಿಮ್ಗೆ ಸರ್ವೈಕಲ್ ಏನ್ ಪ್ರಾಬ್ಲಮ್ ಇಲ್ಲ ತಾನೆ? ನನಗೆ ಗೊತ್ತಿರೋ ಮಟ್ಟಿಗೆ ಏನಿಲ್ಲ. ಒಂದೊಂದ್ಸಲ ಒಂದೊಂದು ಪೊಸಿಷನ್ ಅಲ್ಲಿ ಒಂದೊಂದ್ಸಲ ಇಲ್ಲಿ ನೋವು ಸ್ವಲ್ಪ ಬರುತ್ತೆ, ಸ್ಟ್ರೆಚ್ ಮಾಡೋ ಸರಿ ಹೋಗುತ್ತೆ. ತೊಂದರೆ ಇಲ್ಲ ಸರ್, ಅದೇನ್ ತೊಂದರೆ. ಬಟ್ ಸರ್ವೈಕಲ್ ಸ್ಪಾಂಡೈಲೋಸಿಸ್ ಇದ್ದವ್ರು ನಾವು ಇದನ್ನ ಅಡ್ವೈಸ್ ಮಾಡಕ್ ಹೋಗೋದಿಲ್ಲ, ಓಕೆ, ಬೇಡ ಅಂತ ಹೇಳ್ತೀವಿ. ಯಾಕೆಂತಂದ್ರೆ ಇದು ಸರ್, ಇಲ್ಲಿ ನೀವು ಯಾರಿಗಾದ್ರೂ ಒಂದು ಮೆಜರ್ಮೆಂಟ್ ಮಾಡಿ, ನಾವು ಮಾಡಿದ್ದೀವಿ. ಓಕೆ, ಇದು ಇಲ್ಲಿ ಹಿಂಗ್ ಮೆಜರ್ಮೆಂಟ್ ನಮಗ್ ಗೊತ್ತಿದೆ. ನಮ್ಗೆ 7 ಸರ್ವೈಕಲ್ ವರ್ಟಿಬ್ರೆ ನಮಗ್ ಗೊತ್ತಿದೆ. ಅಲ್ಲಿಂದ ಈ ಇಲಿಯಾಕ್ ಕ್ರಸ್ಟ್ ಇಲ್ಲಿಗೆ ಫಸ್ಟ್ ನಮ್ಗೆ ಇಷ್ಟು ಮೆಜರ್ಮೆಂಟ್ ಸಿಗುತ್ತೆ. ಜಸ್ಟ್ ಮೆಷರ್ ಮಾಡ್ಬಿಡಿ ಸರ್. ಫಸ್ಟ್ ಎತ್ಕೊಂತ ನಾವು ಕೂತ್ಕೊಂಡಾಗ ನೇರವಾಗಿ. ದೆನ್ ಆಸ್ಕ್ ದೆಮ್ ಟು ಡೂ ದಿಸ್ ಎಕ್ಸರ್ಸೈಸ್ ಸರ್. ಕೊನೆಗೆ ಅವ್ರು ಮಾಡಿದ್ಮೇಲೆ ವಿ ನೋ 2 ಮಾರ್ಕ್ಸ್ ಅಲ್ಲಿ ಮಾರ್ಕ್ ಮಾಡ್ಕೊಂಬಿಡಿ. ಇಲ್ಲಿಗೆ ಮತ್ತೆ 7th ವರ್ಟಿಬ್ರೆ ಸರ್ವೈಕಲ್ ತಿರ್ಗಾ ಮೆಷರ್ ಮಾಡಿ ಸರ್. ಎಷ್ಟು ಸ್ಟ್ರೆಚ್ ಆಗಿರೋದು ವಿ ವಿಲ್ ಕಮ್ ಟು ನೋ. ಅದೇನು ಹೋಲ್ ನಮ್ ಸ್ಪೈನಲ್ ಕಾರ್ಡ್ ಸ್ಟ್ರೆಚ್ ಆಗೋದನ್ನ ವಿ ಕ್ಯಾನ್ ಸಿ ಅಂಡ್ ವಿ ಕ್ಯಾನ್ ಅಪ್ರಿಷಿಯೇಟ್. ನಾವು ಎಂಥ ಒಬ್ಬ ಇವನು ಕೂಡ ಅದನ್ನ ಅಪ್ರಿಷಿಯೇಟ್ ಮಾಡ್ಬೋದು. ಎಂತೆಂಥ ಟೆಕ್ನಿಕ್ಸ್ ಇದೆ. ಇದನ್ನ ಮಾಡಿದ್ರೆ ಸರ್ವೈಕಲ್ ಸ್ಪಾಂಡೈಲೋಸಿಸ್ ಯಾಕೆ ಬರುತ್ತೆ ಸರ್? ಬರೋದಿಲ್ಲ. ಅದು ಆಮೇಲೆ ಜೊತೆಗೆ ನಾವು ಮತ್ಸ್ಯಾಸನ ಮಾಡ್ತೀವಲ್ಲ ಸರ್, ಅದರಲ್ಲಿ ಬ್ಯಾಕಿಂಗ್, ಇದು ಫಾರ್ವರ್ಡ್ ಬೆಂಡಿಂಗ್. ಸೊ ನನಗೆ ಇಷ್ಟೆಲ್ಲ ಮಾಡಿದ್ರು ಯಾಕೆ ಬಂತು ಸರ್ವೈಕಲ್ ಸ್ಪಾಂಡೈಲೋಸಿಸ್ ಅಂತ ಅಂದ್ರೆ, ಬಿಕಾಸ್ ಆಫ್ ರಾಂಗ್ ಪೋಸ್ಚರ್. ವಿ ನೋ ದಟ್ ರಾಂಗ್ ಪೋಸ್ಚರ್ಸ್ ನಮ್ಗೆ ಇದಾಗುತ್ತೆ ಅಂತ. ಅಂಡ್ ಇನ್ನೂ ಒಂದು ಸರ್, ನಾವು ಕೆಳಗಡೆ ಏನಾದ್ರೂ ವಸ್ತುಗಳು ಇದ್ರೆ ಹೌ ವಿ ಶುಡ್ ಪಿಕಪ್ ಅದನ್ನ ನಮ್ಗೆ ಆರ್ಥೋಪೆಡಿಕ್ ಡಾಕ್ಟರ್ಗಳು ಕೂಡ ಕೆಲವು ಸಾರಿ ನಮ್ಮ ಯೋಗ ಕ್ಲಾಸ್ ಕರೆಸ್ತಾ ಇರ್ತೀವಿ. ಹೌ ವಿ ಶುಡ್ ವಿತೌಟ್ ಎನಿ ಹರ್ಟಿಂಗ್ ಅವರ್ ಲೋ ಬ್ಯಾಕ್ ಅನ್ನೋದಕ್ಕೆ ಎಷ್ಟು ಚೆನ್ನಾಗಿ ಡೆಮೋ ಮಾಡೋದು. ನಿಮಗೆ ಗೊತ್ತಿರುತ್ತೆ ಸರ್, ಎಲ್ಲ ಗೊತ್ತಿರುತ್ತೆ, ಗೊತ್ತಿಲ್ಲ ಅಂತ. ಫಾರ್ ಎಕ್ಸಾಂಪಲ್, ದಿಸ್ kerchief is there. If I want to pick up. ಸೊ ನಾವು ರಾಂಗ್ ಮಾಡೋದು ಹೇಗ್ ಮಾಡ್ತೀವಿ ಅಂತಂದ್ರೆ, ದಿಸ್ ಇಸ್ ರಾಂಗ್. ಇಲ್ಲಿ ಸ್ಟ್ರೈನ್ ಆಗುತ್ತೆ ನಮ್ಗೆ. ವಾಟ್ ವಿ ಹ್ಯಾವ್ ಟು ಡೂ ದಿಸ್. ಓಕೆ, ಓಕೆ. ಆನೆಸ್ಟ್ಲಿ ಇತ್ತೀಚೆಗೆ ಆದಷ್ಟು ಬ್ಯಾಕ್ ಸ್ಟ್ರೆಚ್ ಆಗ್ಲಿ ಅಂತ ಆದಷ್ಟು ಫಸ್ಟ್ ನೀವು ಮಾಡಿದಾಗೆ ಮಾಡ್ತಾ ಇದ್ದೀನಿ. ತಪ್ಪು ಅಂತ ಇವಾಗ ಗೊತ್ತಾಯ್ತು ಬಿಡಿ. ಅಲ್ಲ, ನಾವು ಮಾಡ್ಬೋದು ಸರ್. ಜನರು ಈಗ ನಾವು ಯೋಗ ಇವಾಗ ನಾವು ಇದರ ಸೂರ್ಯ ನಮಸ್ಕಾರದಲ್ಲಿ ಅಲ್ಲಿ ಬೆಂಡ್ ಮಾಡಬಾರ್ದು, ನಾವು ಹಾಗೇ ಮಾಡಬೇಕು. ಬಟ್ ಬೆಟರ್ ಆನ್ ದಿ ಸೇಫ್ಟಿ ಸೈಡ್ ಅಂತ ನಮ್ಗೆ ಇದನ್ನೆಲ್ಲ ರಾಂಗ್ ಪೋಸ್ಚರ್ಸ್ ಅಂತಾರೆ. ಮತ್ ನಾವು ಎಲ್ಲೇ ಕೂತ್ಕೊಂಡ್ರು ಹೀಗೆ ಕೂತ್ಕೋಬೇಕು ಸರ್. ಸರ್, ಯು ಬಿಲೀವ್ ಇಟ್ ಆರ್ ನಾಟ್, ನಮ್ಮ ಅಶೋಕ ಪಿಲ್ಲರ್ ಹತ್ರ ಒಂದು ಗಣಪತಿ ದೇವಸ್ಥಾನ ಇತ್ತು. ಅಲ್ಲಿ ಒಬ್ರು ಸ್ವಾಮಿಗಳಿದ್ರು, ಐತಾಳ್ ಸ್ವಾಮಿಗಳು ಅಂತ. ಅವ್ರಿಗೆ 80 ವರ್ಷನೇ 75 ವರ್ಷನೇ ಏನೋ ಆಗಿತ್ತು. ನಮ್ಗೆ ಸೂತ್ರ ಭಾಷೆ ಪೂರ್ತಿ ಅವ್ರು ಮಾಡಿದ್ರು. ನಾವು ಬೇರೆ ಕಡೆ ಕೇಳಿದ್ವಿ. ಕೊನೆಗೆ ಅವ್ರ ಹತ್ರ ಕೇಳಿದ್ಮೇಲೆ ನಾವು ಬೇರೆ ಕಡೆ ಕೇಳಿದ್ವಿ. ಸರ್, ಯು ಬಿಲೀವ್ ಇಟ್ ಆರ್ ನಾಟ್, ಬೆಳಿಗ್ಗೆ 3 ಗಂಟೆಗೆ ಎದ್ರೆ ಅವರು ರುದ್ರ ಕಂಟಿನ್ಯೂಸ್ ಆಗಿ ರುದ್ರ ಹೇಳ್ಕೊಳ್ಳೋದು 3 ಗಂಟೆಗೆ ಎದ್ದು. ಅದಾದ್ಮೇಲೆ ಅವರು ಗೋಡೆಗೆ ಯಾವತ್ತೂ ಹೊರ್ಕೊಂಡು ಕೂತಿದ್ ನೋಡಿಲ್ಲ. ನಾವು ಇವಾಗ್ಲೂ ಗೋಡೆ ಗೀಡೆ ಸಪೋರ್ಟ್ ತಗೊಂತೀವಿ. ನಾವು ಅವ್ರು ಕೂತ್ಕೊಂತ ಇದ್ದಿದ್ದು ಹೆಂಗ್ ಗೊತ್ತಾ ಸರ್? ಅವರು ಎಲ್ಲ ದೇವಸ್ಥಾನದಲ್ಲಿ ಅರ್ಚಕರು ಎದುರುಗಡೆ, ಆಮೇಲೆ ಅಲ್ಲೊಂದು ಬೋರ್ಡ್ ಹಾಕಿದ್ರು, ಏನೇನೋ ವಿಚಾರಗಳು ಮಾತಾಡ್ಬೇಡ್ರಿ, ಮಾತಾಡಿದ್ರೆ ದೇವ್ರ ವಿಚಾರ ಮಾತಾಡ್ರಿ, ಎಲ್ಲರೂ ಸುಮ್ಮನೆ ಇರ್ರಿ. ಅದಕ್ಕೆ ಅವರು ಮೌನ ಮಾಡೋದಿಕ್ಕೆ ಬೆಳಿಗ್ಗೆಯಿಂದ ಮಧ್ಯಾಹ್ನದ ಸಾಯಂಕಾಲದವರೆಗೂ ಸಂಸ್ಕೃತ್ನಲ್ಲಿ ಮಾತಾಡೋದು. ಸಂಸ್ಕೃತ್ ತುಂಬಾ ಜನಕ್ಕೆ ಬರಲ್ಲ, ಇವರು ಮೌನ. ಸಾಯಂಕಾಲ ಏನಿದ್ರು ಮತ್ತೆ ಬಂದ್ರೆ ಮಧ್ಯಾಹ್ನ ಒಂದು ಅರ್ಧ ಗಂಟೆ ಮಲ್ಕೊಂಡು ತಿರ್ಗಾ ಬಂದ್ರೆ ರಾತ್ರಿ 8:30 9 ಗಂಟೆವರೆಗೆ ಇರ್ತಾ ಇದ್ರು. ಅವಾಗ ಕನ್ನಡ ಅವ್ರು ಕೂತ್ಕೊಂತ ಇದ್ರು ಸರ್. ಅವರಲ್ಲಿ ಹೀಗೆ ಕೂತ್ಕೊಂತ ಇದ್ರು ಹಿಂಗೆ. ನಿಮ್ಗೆ ಗೊತ್ತಿರ್ಬೇಕು, ನೀವು ಬ್ರಾಹ್ಮಣರು, ಇದು ನಮ್ಮ ಅವ್ರು ಹಿಂಗೆ ಕೂತ್ಕೊಂಡ್ಬಿಟ್ರೆ ಹಿಂಗೆ ಫಿನಿಶ್. ಗೋಡೆ ಬೇಡ, ಏನು ಬೇಡ ಸರ್. ನಮ್ ಗುರುಕುಲದಲ್ಲಿ ಫಸ್ಟ್ ಹೇಳ್ಕೊಡೋದು ಇದಂತೆ, ಹೆಂಗ್ ಕೂತ್ಕೋಬೇಕು ಅಂತ. ಇದು ಹಿಂಗ್ ಕೂತ್ಕೊಂಡ್ರೆ ನಿಮ್ಗೆ ಬ್ಯಾಕ್ ಪೇನೇ ಬರೋದಿಲ್ಲ. ವಿ ಡೋಂಟ್ ನೀಡ್ ಎನಿ ಬ್ಯಾಕ್ ರೆಸ್ಟ್.
ಇಲ್ಲಿ ಇವ್ರ ಆಫೀಸ್ಗಳಲ್ಲೆಲ್ಲ ಈ ನಮ್ಗೆ ಇದು ನಿಮಾನ್ಸ್ನಲ್ಲಿ ಒಬ್ರು ನ್ಯೂರಾಲಜಿಸ್ಟ್ ಇದ್ರು. ಅವ್ರು ಹೇಳ್ತಾ ಇದ್ರು, ಯು ಪೇ ಮೋರ್ ಮನಿ ಅಂಡ್ ಟೇಕ್ ಮೋರ್ ಮನಿ ಏನೋ ಸೋಫಾ, ಯು ವಿಲ್ ಗೆಟ್ ಮೋರ್ ಡಿಸೀಸ್ ಆಫ್ ಬ್ಯಾಕ್ ಪೇನ್. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ರು. ಆ ಸೋಫಾಗಳು ಎಲ್ಲ ನಮ್ದು ಆರ್ಚ್ ಗೀರ್ಚ್ ಎಲ್ಲ ಯದ್ವಾತತ್ವ ಆಗೋಗ್ಬಿಡುತ್ತೆ. ನನ್ ಮಿಸಸ್ ಎಕ್ಸ್ಪೀರಿಯನ್ಸ್, ನಾನು ಸೋಫಾ ಮೇಲೆ ಕೂತ್ಕೊಂಡ್ರೆ ನನ್ಗೆ ಬ್ಯಾಕ್ ಪೇನ್ ಬರುತ್ತೆ. ನಾನು ನೇರವಾಗಿ ಇದ್ರ ಮೇಲೆ ಕೂತ್ಕೊಂತೀನಿ. ನಮ್ಮ ಫಾದರ್ ಇಲ್ಲ, ಮನೆಯಲ್ಲಿ ಸ್ಟೂಲ್ ಇತ್ತು ಸರ್, ಅದು ಬರೀ ವುಡ್ಡು, ನೋ ರೆಕ್ಸಿನ್ ಅಥವಾ ಸುಪ್ಪತ್ಗೆ ಗಿತ್ಕೆ ಏನಿಲ್ಲ. ಹೀಗೊಂದು ಫ್ಲಾಟ್ ಮುಗಿದೋಯ್ತು. ನೀವ್ ಎಷ್ಟು ಬೇಕಾದ್ರೂ ಕೂತ್ಕೊಳ್ಳಿ ಸರ್, ನಿಮ್ಗೆ ಅಲ್ಲಿ ನೋವಿಲ್ಲ ಏನಿಲ್ಲ. ಈಗಿನವ್ರ ಕುಷನ್ ಗಿಷನ್ನು ಅದಕ್ಕೆ 25,000 30,000 ಕುಡಿ ದುಡ್ಡು. ನೀವ್ ಎಷ್ಟು ಜಾಸ್ತಿ ಕೊಡ್ತೀರೋ ಅಷ್ಟು ಬ್ಯಾಕ್ ಪೇನು. ಮತ್ತೆ ನಿಂತ್ಕೊಳ್ಳುವಾಗ ನೇರವಾಗಿ ನಿಂತ್ಕೋಬೇಕು. ಎಷ್ಟು ಚೆನ್ನಾಗಿದೆ ಸರಿ. ಮತ್ತೆ ಇನ್ನೊಂದು, ಗುರುಕುಲದಲ್ಲಿ ಹೋದ್ರೆ ಅವ್ರಿಗೆ ತುಪ್ಪ ಕೊಡ್ತಾರೆ. ದಿನಕ್ಕೆ ಒಂದು ಅರ್ಧ ಗ್ಲಾಸ್ ತುಪ್ಪ ಕೊಡ್ತಾ ಇದ್ರಂತೆ. ಅವರು ಗುರುಕುಲದವರೊಬ್ರು ಹೇಳಿದ್ರು, ನಮ್ಮ ಮಕ್ಕಳು ಕೊಟ್ರೆ ಎಲ್ಲ ಬೇದಿ ಮಾಡ್ಕೊಂಡ್ಬಿಡ್ತಾರೆ. ಅಲ್ಲಿ ಅವ್ರಿಗೆ ನಾವು ಕೊಡ್ತೀವಿ. ಯಾಕೆ ಅಂತಂದ್ರೆ ಅವರು ಇವೆಲ್ಲ ಹೇಳ್ಕೋಬೇಕು, ಮಂತ್ರಗಳು ಅವು ಇವು ಚಾಂಟ್ ಮಾಡ್ಬೇಕು. ನಿಮಗ್ ಬೇಕಾದಷ್ಟು ಶಕ್ತಿ ಬೇಕು ಅಂತಂದ್ರೆ ತುಪ್ಪ ಕೊಡ್ತೀವಿ ನಾವು, ಅರ್ಧ ಗ್ಲಾಸ್ ತುಪ್ಪ ಕೊಡ್ತೀವಿ ಒಬ್ಬೊಬ್ಬರಿಗೆ ಅಂತ ಹೇಳ್ತಾ ಇದ್ರು ಅವರು. ಇರ್ಲಿ ಸರ್. ಸೊ ಇವಾಗ ಮಿಸ್ ಯಾವ ಇನ್ನೇನ್ ಬಿಟ್ಟಿದ್ವಿ ಸರ್ ನಾವು? ಐ ಥಿಂಕ್ ವಿ ಹ್ಯಾವ್ ಕವರ್ಡ್ ಅಪ್ ಎಲ್ಲ ಆಯ್ತು ಅನ್ಸುತ್ತೆ. ಬಿಟ್ವಾ ಪ್ರಾಣಾಯಾಮದಲ್ಲಿ ಒಂದು ಇವಾಗ ಇದು ಮಾಡೋಣ ಸರ್. ಮಾಡ್ತಾನೆ ಇಲ್ಲ, ನಿಂತ್ಕೊಂಡೆ ಓಕೆ ಸರ್. ಇದು ಸರ್ ಇದು ಫುಲ್ ಕೂತ್ಕೊಳ್ಳೋಗ್ತಾನೆ ಹೀಗೆ ಹಂಗ್ ಕೂತ್ಕೊಂಡ್ರೆ ಒಳ್ಳೇದು ಸರ್. ಆದ್ರೆ ಪೂರ್ತಿ ಕೂತ್ಕೊಳ್ಳೋಕ್ ಪ್ರಯತ್ನ ಮಾಡ್ಬೇಕು. ಮತ್ ಇದ್ರಲ್ಲಿ ಆದ್ರೆ ನಾನು ಕೂಡ ಹಂಗ್ ಮಾಡಕ್ ಆಗ್ತಾ ಇಲ್ಲ. ಈ ತರ ತೋರಿಸ್ತೀನಿ ಅದನ್ನ ಕರೆಕ್ಟ್ ಆಗಿ ಹೇಗ್ ಮಾಡ್ಬೇಕು ಅಂತ. ಓಕೆ. ಕಿವಿ ಇಟ್ಕೊಂಡು ಹಿಂಗೆಯೇ ಕೂತ್ಕೋಬೇಕು, ನೇರವಾಗಿ. ಓಕೆ. ಹಿಂಗೆ ಮೇಲೆ ಕೇಳ್ಬೇಕು, ಕಾಲ್ಗಳು ಸ್ವಲ್ಪ ಹತ್ರ ಇಟ್ಕೊಂಡಿರ್ಬೇಕು. ಹಿಂಗೇ ಕೂತ್ಕೋಬೇಕು, ನೇರವಾಗಿ ಕೂತ್ಕೋಬೇಕು, ಹಿಂಗೆ ಮೇಲೆ ಕೇಳ್ಬೇಕು. ನಾವೇನ್ ಮಾಡ್ತೀವಿ, ಕಾಲ್ ದೂರ ಇಟ್ಕೊಂತೀವಿ ಸ್ವಲ್ಪ, ಮತ್ತೆ ಹಿಂಗ್ ಒಗ್ತೀವಿ, ಹಿಂಗೆ ಫಾರ್ವರ್ಡ್ ಬಿಡ್ತೀವಿ ಸ್ವಲ್ಪ. ಇದು ಒಂದ್ ಜರ್ಕ್ ತಗೊಳಕ್ಕೆ ಈಸಿ ಅಂತ. ಓಕೆ. ಸೊ ಇನ್ನೊಂದ್ಸಲ ಆದ್ರೆ ಇನ್ನೊಂದ್ಸಲ ತೋರಿಸ್ಬಿಡಿ. ಕೂತ್ಕೊಳ್ಳಿ ಸರ್. ಕರೆಕ್ಟ್, ನಿಮ್ಗೆ ಆದ್ರೆ ಹಂಗ್ ಮಾಡಿ. ಇದು ಕರೆಕ್ಟ್, ನೇರವಾಗಿ ಹಂಗೆ ಕೂತ್ಕೋಬೇಕು. ಕೂತ್ಕೊಳ್ಳಿ ಸರ್, ನೋಡೋಣ. ನಿಮ್ಗೆ ಆಗುತ್ತೆ, ಮೇಲ್ ಕೇಳಿ ಸರ್, ಹಂಗೆ ಮೇಲೆ ಕೇಳಿ. ಕರೆಕ್ಟ್, ಇದು ಹಿಂಗೆ ಕರೆಕ್ಟ್. ಎಸ್, ಡಿಸ್ಟೆನ್ಸ್ ಸಾಕಾ? ನೋ ಪ್ರಾಬ್ಲಮ್. ನಿಮ್ಗೆ ಎಷ್ಟು ಡಿಸ್ಟೆನ್ಸ್ ಬೇಕೋ ಅಷ್ಟು ಇಟ್ಕೋಬಹುದು. ಹಾಗೆ ಓಕೆ, ಕರೆಕ್ಟ್. ಹಂಗೆ ಕೂತ್ಕೋಬೇಕು, ಹಂಗೆ ಮೇಲಕ್ಕೆ ಬರ್ಬೇಕು. ಇದು ಸ್ವಲ್ಪ ಕಷ್ಟ. ಯಾ ಕರೆಕ್ಟ್ ಸರ್. ನಿಮ್ಗಾದ್ರೆ ಯು ಕ್ಯಾನ್ ಡೂ. ಓಕೆ. ಮತ್ತೆ ಇಂಪಾರ್ಟೆಂಟು, ಕಿವಿನ ಪ್ರೆಸ್ ಮಾಡಬೇಕು, ಕೆಳಗೆ ಕೆಳಿಬೇಕು, ಎಷ್ಟಾದ್ರೆ ಅಷ್ಟು.
ಆಗ ಚೆನ್ನಾಗಿ ಕೆಲಸ ಮಾಡುತ್ತಂತೆ. ಅದೊಂದು ಓಕೆ ಸರ್. ಸೊ ನೀವು ಎಷ್ಟು ನಿಮಿಷ ಮಾಡೋಕ್ಕಾಗುತ್ತೋ ನೋಡ್ಬೋದು ಸರ್. 1 ನಿಮಿಷ ಮಾಡೋಕ್ಕಾಗುತ್ತಾ ಕಂಟಿನ್ಯೂಸ್ ಆಗಿ ಆ ಥರ 10 ಐ ಮೀನ್ ಆ ಥರ 1 ನಿಮಿಷ ಈ ಥರ 1 ನಿಮಿಷ ಮಾಡಿದ್ರು ಬೇಕಾದಷ್ಟು ಆಯ್ತು. It also keeps these things very strong. Gluteus ಎಲ್ಲ ಸ್ಟ್ರಾಂಗ್ ಆಗುತ್ತೆ. ಅದಕ್ಕಿಂತ ಕಾಟ್ ಮಸಲ್ಸ್ಗೆ ಸರ್ ಹಿಂದೆ ಅವರೆಲ್ಲ ಮಾಡ್ತಾ ಇದ್ದಿದ್ದು ಸರ್ ನನಗೆ ಇನ್ನೊಂದು ಅರ್ಥ ಆಗಲಿಲ್ಲ. ನೀವು ಯಾವುದೇ ಗರಡಿ ನೋಡಿ, ಗರಡಿ ಅಂತಾರೆ, ನಮ್ಮ ಬೆಂಗಳೂರುಗಳಲ್ಲಿ ಗರಡಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ನಮ್ಮ ಈ ಹಳ್ಳಿಗಳಲ್ಲಿ ಅಲ್ಲಿ ಇಲ್ಲಿ ಭೀಮ ಇವರೆಲ್ಲ ಮಾಡ್ತಾ ಇದ್ದಿದ್ದು. ಆ ಗರಡಿಗೆ ಬಾಗ್ಲು ತುಂಬಾ ಕುಳ್ಳಕ್ಕಿರ್ತಾ ಇತ್ತು, ಬಕ್ಕೊಂಡು ಹೋಗ್ಬೇಕು. ಅಫ್ಕೋರ್ಸ್ ಅಹಂಕಾರ ಇರಬಾರ್ದು, ಅದು ತಗ್ಬೇಕು ಅನ್ನೋದಕ್ಕೆ ನಮ್ಮ ಮನೆಗಳಲ್ಲಿ ಎಲ್ಲಾ ಮನೆಗಳಲ್ಲೂ ಬಾಗಿಲು ತುಂಬಾ ಚಿಕ್ಕದು. ನಮ್ಮ ಮಾವನವ್ರ ಮನೆಯಲ್ಲಿ ಎಲ್ಲ 6 ಫೀಟ್ ಮೇಲಿರೋರು, ಬಾಗಿಲುಗಳು ಮಾತ್ರ ತುಂಬಾ ಚಿಕ್ಕದು. ಹೊಸದ್ಯಾರಾದ್ರೂ ಬಂದ್ರೆ ತಲೆ ಹೊಡ್ಕೊಂತಾರೆ. ಇದು ಅಹಂಕಾರ ಕಡಿಮೆ ಆಗೋದಕ್ಕೆ ಇರ್ಬೇಕು ಅಂತ ನಾನು ಅನ್ಕೊಂಡಿರೋದು. ಬಟ್ ಇನ್ನೊಂದು ಗರಡಿನಲ್ಲಿ ಸರ್ ಅವರು ಮಾಡ್ತಾ ಇದ್ದಿದ್ದೆ 2 ಎಕ್ಸರ್ಸೈಸು. ಒಂದು ಬಸ್ಕಿ, ಇದನ್ನ ಬಸ್ಕಿ ಅಂತ ಕರಿತೀವಿ ನಾವು. ಬಸ್ಕಿ ಹೊಡಿಯೋದ್ರಿಂದ ಈ ಲೆಗ್ ಮಸಲ್ಸ್ ಎಲ್ಲ ಸ್ಟ್ರಾಂಗ್ ಆಗ್ಬಿಡುತ್ತೆ. 100, 200, 300 ಹಿಂಗೆಲ್ಲ ಮಾಡ್ತಾ ಇದ್ರು ಸರ್. ಇನ್ನೊಂದು ನಿಮ್ಗೆ ಆ ಗುರುಗಳ ಬಗ್ಗೆ ಹೇಳ್ಬೇಕು ಅನ್ಕೊಂಡಲ್ಲ, ಚಿತ್ರದುರ್ಗ ಸ್ವಾಮಿಗಳು, ಅವರು ದಿನಕ್ಕೆ 108 ಸೂರ್ಯ ನಮಸ್ಕಾರ ಮಾಡ್ತಾ ಇದ್ರಂತೆ. ಆಮೇಲೆ ಸಮರ್ಥ ರಾಮದಾಸರು ಬಸ್ಕಿ ಇದು ಸೂರ್ಯ ನಮಸ್ಕಾರ ಎಷ್ಟು ಗೊತ್ತಾ ಸರ್ ಮಾಡ್ತಾ ಇದ್ದಿದ್ದು? ಅದೇನೋ 1000, ಅದು ಮರ್ತೋಗ್ಬಿಟ್ಟಿದ್ದೀನಿ ನಾನು. ಸಮ್ ಎವ್ರಿ ಡೇ ಸಮ್ 1000 ಎಷ್ಟೋ ಸೂರ್ಯ ನಮಸ್ಕಾರ ಮಾಡ್ತಾ ಇದ್ರಂತೆ ಅವರು. ಹಾಗೆ ಸೊ ಈ ದಂಡ ಮತ್ತೆ ಇದು ಬಸ್ಕಿ, ಇದನ್ನ ಬಸ್ಕಿ ಅಂತ ಕರಿತೀವಿ. ಆ ಬಸ್ಕಿ ಹೊಡೆಯುವಾಗ ಅವ್ರೇನು ಹೀಗೆ ಇಟ್ಕೊಳ್ಳಲ್ಲ, ಅವ್ರು ಸುಮ್ಮನೆ ಹೀಗೆ ಹೊಡಿತಾರೆ. ಅದು ಕಾಲ್ಗಳಿಗೆಲ್ಲ ಪೂರ್ತಿ ಶಕ್ತಿ ಬಂದ್ಬಿಡುತ್ತೆ ಸರ್. ಅದು ಅವ್ರು ಹೊಡೆಯೋ ಬಸ್ಕಿ ಹೀಗೆ ಹೊಡಿತಾರೆ. ನೀವು ನೋಡಿರ್ಬೇಕು ರಾಮಾಯಣ ಸಿನಿಮಾ ಹೀಗೆ ಅವ್ರ ಬಸ್ಕಿ ಹೊಡಿ. ಹಿಂಗ್ ಹೊಡಿತಾರೆ. ಇದು ಬಸ್ಕಿ. ಸೊ ನಮ್ಮ ದೇಹದ ಕೆಳಗಡೆ ಭಾಗಕ್ಕೆಲ್ಲ ಆಗ್ಬಿಡುತ್ತೆ. ಈಗ ಮೇಲ್ಭಾಗಕ್ಕೆ ಆಗ್ಬೇಕು ಅಂದ್ರೆ ದಂಡ ಅಂತ ಹೇಳ್ತಾರೆ. ಈ ದಂಡ ಅಂತಂದ್ರೆ ಹೀಗಿರುತ್ತೆ. ಅದು ನೀವು ನೀವು ನನಗೆ ಒಂದಕ್ಕೆ ಸುಸ್ತಾಗ್ಬಿಡುತ್ತೆ. ಮಾಡಿ ಪ್ರಯತ್ನ ಮಾಡಿದ್ದೀನಿ, ಒಂದೇ ಆಗಲ್ಲ. ಒಂದ್ಸಲ ಏನ್ ಮಾಡ್ತೀನಿ ಅಂದ್ರೆ, ಸೂರ್ಯ ನಮಸ್ಕಾರ ಆದ್ಮೇಲೆ ಐ ಟ್ರೈ ಟು ಡೂ ದಟ್, ಬಟ್ ಒಂದು ಎಟ್ ದ ಮೋಸ್ಟ್ 2 ಅಷ್ಟೇ, ಆಗೋದೇ ಇಲ್ಲ. ಸ್ಟ್ರೆಂತ್ ಇಲ್ಲ. ಅದೇ ಅದು ಮೊದಲು ಅವರೆಲ್ಲ ತುಂಬಾ ಮಾಡ್ತಾ ಇದ್ರು. ನಾನು 10 ರೆಗ್ಯುಲರ್ ಆಗಿ ಮಾಡ್ತಾ ಇದ್ದೆ. ನಮ್ಮ ಸಣ್ಣಿನ 25 ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ರು. ಇವತ್ತು ನನ್ನ ಸಣ್ಣ ಹೇಳ್ತಾನೆ, ನನ್ನ ಮಗ ನಮ್ಮ ಆಫೀಸ್ನಲ್ಲಿ ಒಬ್ರು ಇದ್ದಾರೆ, ಇದನ್ನ ಐ ಥಿಂಕ್ ಅರ್ಧ ಗಂಟೆ ಕಂಟಿನ್ಯೂಸ್ ಆಗಿ ಮಾಡ್ತಾರಂತ. ಮಾಡೋರು ಇದ್ದಾರೆ. ಸರ್ ಏನ್ ಬರುತ್ತೆ ಸರ್ ಈ ಮಸಲ್ಸ್, ನಿಜವಾಗ್ಲೂ ಒಳ್ಳೆ ಮಸಲ್ಸ್ ಬರುತ್ತೆ. ಈ ಬೈಸಿಪ್ಸು ಎಲ್ಲ ಸ್ಟ್ರಾಂಗ್ ಆಗತ್ತೆ. ನಾನು ದಿನಕ್ಕೆ 10 ಮಾಡ್ತಾ ಇದ್ದೇನೆ, ಯಾವಾಗ್ಲೂ ಮಾಡ್ತಾ ಇದ್ದೆ. 10 ಮಾಡ್ತೇನೆ. ಹೀಗೆ ನಾವ್ ಎಷ್ಟು ಮಾಡಿದ್ರೆ ಅಷ್ಟು, ಏನ್ ತೊಂದರೆ ಇಲ್ಲ. ವಿವೇಕ್ ರಾಮಸ್ವಾಮಿ ಅಂತ ಪ್ರೆಸಿಡೆಂಟ್ ಆಗಿ ರನ್ ಮಾಡಿದ್ನಲ್ಲ, ನೀವು ಕೇಳಿರ್ಬೋದು. ಇಲ್ಲೇ ಇಲ್ಲೇ ಹುಟ್ಟು ಬೆಳೆದಿರೋನು ಅವನು. ಸುಮಾರು 36-37 ವರ್ಷ. ಅವನು ಒಂದು ಕಾಲೇಜ್ ಹುಡುಗರ ಜೊತೆ ಮಾಡಿ 50-60 ಏನೋ ಮಾಡ್ದ. ವಿವೇಕ್ ರಾಮಸ್ವಾಮಿ ಅಂತ, ಬಹಳ ಬುದ್ಧಿವಂತ. ಈ ಪ್ರೆಸಿಡೆನ್ಷಿಯಲ್ಗೆ ರನ್ ಮಾಡಿದ್ದ. ತುಂಬಾ ಪಾಪ್ಯುಲರ್ ಆಗ್ಬಿಟ್ಟಿ ನಾನೀಗ. ಎಲ್ಲಿಲ್ಲ, ಇಲ್ಲೇ ಹುಟ್ಟು ಬೆಳೆದಿರೋ. ತಂದೆ ತಾಯಿ ಮಡ್ರಾಸು ಕೇರಳದಿಂದ ಬಂದಿದ್ದಾರೆ. ಓಕೆ. ಬಟ್ ಅವನು ಇಲ್ಲೇ ಹುಟ್ಟು ಬೆಳೆದಿರೋದು.
ಓಕೆ ಓಕೆ. ಈ ಮೊನ್ನೆ ಪ್ರೆಸಿಡೆನ್ಷಿಯಲ್ ಇದಾಯ್ತಲ್ಲ, ಹಾ. ರಿಪಬ್ಲಿಕನ್ ಪಾರ್ಟಿನಲ್ಲಿ ಅವನು ಹಿ ವಾಸ್ ಒನ್ ಆಫ್ ದ ಕಂಟೆಂಡರ್ಸ್. ಓಹೋ. Of course, he didn't win enough votes. Trump banda, ಹಾ. but he ran. But he became very famous. A very, very bright guy. ಓಹೋ. ವಿವೇಕ್ ರಾಮಸ್ವಾಮಿ ಅಂತ ಚೆನ್ನಾಗಿ ಮಾತಾಡ್ತಾನೆ. ಓಹೋ, ಗುಡ್, ವೆರಿ ಗುಡ್. ನಂಗೆ ಇನ್ನೊಂದು ಕ್ವಶನ್. ಈ ಗರಡಿಗಳಿಗೆ ಬಾಗಿಲು ಬಿಟ್ಟು ಒಂದು ಕಿಟಕಿ ಇರ್ತಾ ಇರ್ಲಿಲ್ಲ ಸರ್? ಅಲ್ಲಿ ಆಕ್ಸಿಜನ್ ಇಲ್ಲ, ನಾವು ಪ್ರಾಣಾಯಾಮ ಮಾಡ್ಬೇಕು, ಇದು ಮಾಡ್ಬೇಕು ಅಂದ್ರೆ ಕಿಟಕಿಗಳು ತೆಕ್ಕೊಂಡು ಕೂತ್ಕೊಂತೀವಿ. ನನ್ಗೆ ಇವಾಗಲೂ ಆ ಕಾನ್ಸೆಪ್ಟ್ ಅರ್ಥ ಆಗ್ತಾ ಇಲ್ಲ. ಯಾಕೆ ಸರ್ ಅದು? ದೇರ್ ಇಸ್ ಸಮಥಿಂಗ್ ಗುಡ್ ಆಕ್ಚುಲಿ. ನನಗೆ ಗೊತ್ತಿಲ್ಲ ಅಷ್ಟೇ. ನನಗೂ ಗೊತ್ತಿಲ್ಲ ಯಾಕೆ. ಏನು ಐ ಡೋಂಟ್ ನೋ. ಅದು ಯಾಕೆ ನಮ್ಮ ಹಿಂದಿನವರೆಲ್ಲ ಮಾಡಿದ್ರು ಅಂತ. ಸೊ ಐ ಥಿಂಕ್ ಈಗ ನೀವು ಶವಾಸನ ಹಾಕ್ತೀರಾ ಸರ್? ನಾ ಮಾಡ್ತೀನಿ. ಆಮೇಲೆ ನೀವು ಮೀಟಿಂಗ್ ಬೇಕಾದ್ರೆ ನೀವು ನಾಳೆ ಇಟ್ಕೊಳ್ಳೋಣ ಅಂದ್ರೆ ನಾಳೆ ಇಟ್ಕೊಳ್ಳೋಣ ಬೇಕಾದ್ರೆ. ನೀವು ಯಾವಾಗ ಹೇಳಿದ್ರೆ ಅವಾಗ ಸರ್, ನಿಮ್ ಸಮಯ. ಯಾ ಟೈಮ್ ಬೇಕಾದ್ರೆ ನನಗೆ ಆಮೇಲೆ ಮೆಸೇಜ್ ಮಾಡಿದ್ರು ಆಯ್ತು, ಇಲ್ಲ ಇವಾಗ ಹೇಳಿದ್ರು ಆಯ್ತು. ಓಕೆ, ಇಲ್ಲ ನಾಳೆ ಇದೇ ಟೈಮ್ ಮಾಡ್ಬೋದಾ? ಧಾರಾಳವಾಗಿ ಸರ್, ಇದೇ ಟೈಮಲ್ಲಿ ಮಾಡೋಣ ಬಿಡಿ. ನಾಳೆ ಈ ಟೈಮ್ ಅಂತಂದ್ರೆ ಇದು ಮುಗಿಸ್ಕೊಂಡು. ಹಾ, ಬೇಕಾದ್ರೆ ಏನ್ ಮಾಡ್ರಿ ನೀವು 12ವರೆಗೆ ತಾನೆ ನೀವು ಬೆಳಗ್ಗೆ ನಿಮ್ಗೆ 9ವರೆಗೆ ಇದು ಮುಗಿಸ್ಕೊಂಡ್ ಬೇಕಾದ್ರೆ ನಾಳೆ ನಿಮ್ಗೆ ಟೈಮ್ ಇದ್ರೆ ನಾಳೆನೆ ಮಾಡೋಣ. ಓಕೆ. ಈಗ ನಮ್ಗೆ ಇಲ್ಲಿ 11 ಗಂಟೆ ಇರುತ್ತೆ. ಇಲ್ಲಿ ಇವಾಗ ನಮ್ಗೆ 11 ಗಂಟೆ. ಸೊ ನಾವು 12 ಗಂಟೆಗೆ ಪರವಾಗಿಲ್ಲ, ತೊಂದರೆ ಇಲ್ಲ ಸರ್. ನಾವು ಊಟ ಮಾಡೋದು 12 ಗಂಟೆಗೆ. ನಮ್ದು ಇಲ್ಲ 11 ಗಂಟೆಗೆ ಮುಗ್ದೋಗುತ್ತೆ. ನಮ್ಗೆ 1.5 ಅವರ್ಸ್ ಸಾಕಾಗುತ್ತೆ. ಅಲ್ಲಿ ನೀವು ಕೂಡ ಕೆಲವು ಅಲ್ಲಲ್ಲಿ ಹೇಳ್ತಾ ಬನ್ನಿ. ಇದು ಒಂಥರ ಡಿಸ್ಕಷನ್ಸ್ ತರ ಇಟ್ಕೋಣ. ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ, ಮಾಡೋಣ. ವಿ ವಿಲ್ ಸಿ ದಟ್. ಖಂಡಿತ. ನಾಳೆ ಇದಾದ್ಮೇಲೆ ನನಗೊಂದು 1/4 ಗಂಟೆ ಬ್ರೇಕ್ ಕೊಡಿ. ನನ್ಗೆ ಒಂದು ಡೋಸ್ ಕಾಫಿ ಇದ್ ಬಿಟ್ರೆ ಎಷ್ಟು ನನ್ಗೆ ಕಾಫಿ ಒಂದು ಇದ್ರೆ ಸಾಕು. ಮಾಡೋಣ ಸರ್. ನಾನು ಲೋಟ ಕುಡಿತೀನಿ. ಓಕೆ ಸರ್. ಸರ್, ನೀವು ದಿನಕ್ಕೆ ಒಂದೇ ಸಾರಿ ಕಾಫಿ ಕುಡಿಯೋದು ಅಂತೀರಾ? ಸಾಯಂಕಾಲ ಕುಡಿಯಲ್ವಾ? ಇಲ್ಲ, 2 ಕಪ್ ಕುಡಿತೀನಿ. 2 ಕಪ್ ಸರಿ. ಬೆಳಗ್ಗೆ ಒಂದು, ಸಾಯಂಕಾಲ ಒಂದು ಕುಡಿತೀನಿ. ಸಾಯಂಕಾಲ. ಓಕೆ ಸರ್, ಓಕೆ. ಸೊ ಎಂಡ್ ವಿತ್ ಪ್ರೇಯರ್. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್, ಜೈ ಶ್ರೀರಾಮ್. ಸೊ ಸೆಷನ್ ಇಸ್ ಓವರ್. ಓಕೆ ಸರ್. ಥ್ಯಾಂಕ್ ಯು.